ಮೊದಲೆಲ್ಲ ಇಷ್ಟಪಡ್ತಾ ಇದೀವಿ, ಒಬ್ರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂದ್ರೆ ತಂದೆ ತಾಯಿ ಅಪೋಸ್ ಮಾಡ್ತಿದ್ರು. ಹುಡುಗನ ತಂದೆ ತಾಯಿ ಆಗಿರ್ಬೋದು ಅಥವಾ ಹುಡುಗಿ ತಂದೆ ತಾಯಿ ಆಗಿರ್ಬೋದು, ಅಪೋಸ್ ಮಾಡ್ತಾ ಇದ್ರು. ಆದ್ರೆ ಈಗ ಕಾಲ ತುಂಬಾನೇ ಬದಲಾಗಿದೆ. ಅಪ್ಪ ಅಮ್ಮಂದಿರು ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡ್ತಾರೆ. ನಮ್ಮ ಮಕ್ಕಳು ಖುಷಿಯಾಗಿರ್ಲಿ, ಇರ್ಲಿ ಬಿಡು, ಅವ್ರು ಇಷ್ಟಪಟ್ಟವ್ರ ಜೊತೆ ಚೆನ್ನಾಗಿರ್ಲಿ ಅಂತ ಅವ್ರ ಕನಸುಗಳನ್ನ, ಅವ್ರ ಇಷ್ಟನ ತ್ಯಾಗ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಯಾಕೆ ತುಂಬಾ ಜನ ಪ್ರೀತಿಲಿ ಮೋಸ ಹೋಗ್ತಿದ್ದಾರೆ, ಬ್ರೇಕಪ್ ಆಗ್ತಿದೆ, ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ಸಾಯ್ತಾ ಇದ್ದಾರೆ, ಇನ್ನೂ ಮದುವೆನೇ ಆಗ್ದಂಗಿದ್ದಾರೆ, ಮದುವೆ ಆದ್ರೂ ಬೇರೆಯವ್ರ ಜೊತೆ ಆ ಥರ ಇರ್ತಾರೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ, ನಾವು ಆಯ್ಕೆ ಮಾಡಿದಂತಹ ವ್ಯಕ್ತಿ ಸರಿ ಇಲ್ಲ ಅಂದಾಗ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ. ನಮ್ಮ ಆಯ್ಕೆ ಯಾವಾಗಲೂ ಹಣ, ಆಸ್ತಿ, ದುಡ್ಡು, ಬ್ಯೂಟಿ ಇದ್ಯಾವ್ದ್ರ ಬಗ್ಗೆನೂ ಇರಬಾರ್ದು. ಇದ್ಯಾವ್ದ್ರ ಬಗ್ಗೆನೂ ಇಲ್ಲದೆ ಒಬ್ಬ ವ್ಯಕ್ತಿನ ಹಾನೆಸ್ಟ್ ಆಗಿ ಪ್ರೀತಿ ಮಾಡಿ ಅವ್ರ ಜೊತೆನೆ ಒಂದ್ಸರಿ ಪ್ರೀತಿ ಮಾಡಿದ್ರೆ ಅವ್ರ ಜೊತೆನೆ ಸಾಯ ತನಕ ಇರ್ತೀನಿ ಅನ್ನೋ ನಿರ್ಧಾರ ಮಾಡಿ ಪ್ರೀತಿ ಮಾಡಿದ್ರೆ ಅದು ಯಾವುದೇ ಸಂದರ್ಭದಲ್ಲೂ ಬ್ರೇಕಪ್ ಆಗೋದಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದರೆ, 4 ದಿನ ಚೆನ್ನಾಗಿರೋದು, 5ನೇ ದಿನಕ್ಕೆ ಬ್ರೇಕಪ್, ಬ್ಲ್ಯಾಕ್ ಲಿಸ್ಟ್, ನೀನು ಬಿಡು ಇನ್ನು ಅನ್ನೋ ಥರ ಆಗಿದೆ. ಸೊ ಇಲ್ಲಿ ಅಪ್ಪ ಅಮ್ಮ ತ್ಯಾಗಮೇಗಳಾದ್ರು, ಗ್ರೇಟ್ ಆದ್ರು. ಸೊ ನಮ್ಮ ಆಯ್ಕೆಗಳು ಇವಾಗ ಸರಿ ಇರಬೇಕು. ಏನಂತೀರಾ? ನಿಜ ಅಲ್ವಾ? ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ.